ಹೇ ನಳ, ನೀಳ, ನಾವು ಋಷಿ ಅಂಗೀರಸ ವರದಾನದ ರೂಪದಲ್ಲಿ ನಿಮಗೆ ಶಾಪ ನೀಡುತ್ತಿದ್ದೇವೆ. ಈ ದಿನದಿಂದ ನೀವು ನೀರಿಗೆ ಎಸೆಯುವ ಯಾವ ವಸ್ತುಗಳೂ ಕೂಡ ನೀರಿನಲ್ಲಿ ಸಂಪೂರ್ಣ ಮುಳುಗದೆ ಅವು ತೇಲುವಂತಾಗಲಿ. ನಾವು ನಿಮ್ಮ ಶಿಕ್ಷೆಯನ್ನು ಸ್ವೀಕರಿಸುತ್ತೇವೆ ಗುರುದೇವ. जय हनुमंत ज्ञान गुणधाम जय कपीशनि अविरत नाम. जय हनुमंत ज्ञान गुणधाम जय कपीशनि अविरत नाम. जय हनुमंत ज्ञान गुणधाम जय कपीशनि अविरत नाम. ಹನುಮ, ನೀವಿಂದು ವಿಶೇಷ ಕಾರ್ಯವೊಂದನ್ನು ಪೂರ್ಣಗೊಳಿಸಿದ್ದೀರಿ. ಈ ಮೂಲಕ ಭವಿಷ್ಯದಲ್ಲಿ ಘಟಿಸುವ ಒಂದು ಮಹತ್ವಪೂರ್ಣ ಅಧ್ಯಾಯಕ್ಕೆ ಕೊಡುಗೆಯನ್ನು ನೀಡಿದ್ದೀರಿ. ಮುಂದೊಂದು ದಿನ ನಮ್ಮ ಕಾರ್ಯದ ನಿಮಿತ್ತವಾಗಿ ಸಮುದ್ರಕ್ಕೆ ಸೇತುವೆ ಕಟ್ಟುವ ಅವಶ್ಯಕತೆ ಬಂದಾಗ ನಳ ಮತ್ತು ನೀಳ ನಿಮಗೆ ಸಹಾಯಕರಾಗುತ್ತಾರೆ. ಅಂದು ಈ ಶಾಪರೂಪದ ವರದಾನ ನಿಮಗೆ ಸಹಾಯಕ್ಕೆ ಬರುತ್ತದೆ. ಗೆಳತಿ ಮಂಡೋದರಿ, ನಮ್ಮ ಬಾಲ್ಯದ ಸಮಯವನ್ನು ಇಂದಿಗೂ ಮರೆಯಲಾಗುವುದಿಲ್ಲ. ನೆನಪಿದೆಯೇ ನಿಮ್ಮ ಅರಮನೆಗೆ ಬಂದಾಗ ನನ್ನ ಕೈಗಳನ್ನು ಮದರಂಗಿಯಿಂದ ಸಿಂಗರಿಸಿದ್ದು? ಹೌದು ಗೆಳತಿ, ಅದನ್ನ ಹೇಗ್ ಮರೆಯೋಕ್ ಸಾಧ್ಯ? ಎಷ್ಟು ಸುಂದರವಾಗಿತ್ತು ಆ ದಿನಗಳು. ಯಾವುದೇ ಜವಾಬ್ದಾರಿ ಇರ್ಲಿಲ್ಲ, ಚಿಂತೆ ಇರ್ಲಿಲ್ಲ. ಬಹಳ ಸರಳವಾಗಿ ತುಂಬಾ ಆನಂದವಾಗಿದ್ದ ದಿನಗಳವು. ಹೌದು, ಇಚ್ಛಿಸಿದಲ್ಲಿಗೆ ಹೋಗುತ್ತಿದ್ದೆವು, ಮನ ಬಂದಂತೆ ವರ್ತಿಸುತ್ತಿದ್ದೆವು. ಹಾರುವ ಹಕ್ಕಿಯಂತಿತ್ತು ನಮ್ಮ ಜೀವನ. ಆದರೆ ವಿವಾಹವಾದ ಮೇಲೆ ಜೀವನವೇ ಬದಲಾಗಿದೆ. ಅದು ಹಾಗಿರಲಿ. ಏನು ಗೆಳತಿ, ಇದ್ದಕ್ಕಿದ್ದಂತೆ ನೀನು ನಮ್ಮ ಚಂದ್ರಲೋಕಕ್ಕೆ? ಹೌದು ರೋಹಿಣಿ, ಬಹಳ ದಿನಗಳಿಂದ ನಿನ್ನ ನೋಡೋ ಇಚ್ಛೆ ಆಗ್ತಿತ್ತು. ಇದೇ ಕಾರಣಕ್ಕೆ ನಾನಿಲ್ಲಿಗೆ ಬಂದಿದ್ದು. ಕ್ಷಮಿಸ್ಬಿಡು ಗೆಳತಿ, ನನ್ನ ಪತಿ ರಕ್ಷಣೆಗೋಸ್ಕರ ನಾನು ಈ ಸುಳ್ಳನ್ನ ಹೇಳ್ತಾ ಇದ್ದೀನಿ. ಏನ್ ಮಾಡೋದು ಗೆಳತಿ, ನನಗೆ ದಿಕ್ಕೇ ತೋಚ್ತಿಲ್ಲ. ಬೇರೆ ಯಾವುದೇ ಮಾರ್ಗ ಇಲ್ಲ. ನನ್ನ ತಪ್ಪಿಗೆ ಶಿಕ್ಷೆ ಅನುಭವಿಸೋ ಅಂತ ಅವಕಾಶ ಸಿಕ್ಕಿದ್ರೆ ನಾನು ಖಂಡಿತ ಅನುಭವಿಸ್ತೀನಿ. ಆದ್ರಿಂದ ನಾನು ಹಿಂದಕ್ಕೆ ಸರಿಯೋದಿಲ್ಲ. ಏನು ಚಿಂತಿಸುತ್ತಿರುವೆ? ಅದು ನನ್ಗೊಂದ್ ವಿಷಯ ಅರ್ಥ ಆಗ್ತಿಲ್ಲ. ಚಂದ್ರಲೋಕದಲ್ಲಿ ಇಷ್ಟೊಂದು ಸುರಕ್ಷೆಯ ವ್ಯವಸ್ಥೆ ಯಾಕೆ? ನಾನ್ ಪ್ರವೇಶ ಮಾಡ್ತಿದ್ದ ಹಾಗೆ ಸೈನಿಕರು ನನ್ನನ್ನ ಬಂದ್ಸೋದಕ್ಕೆ ಹೊರಟಿದ್ರು. ಯಾಕೆ ಸೈನಿಕರು ಹಾಗೆ ಮಾಡಿದ್ರು? ಇಷ್ಟೊಂದು ಸುಂದರವಾಗಿರೋ ಅರಮನೆ ಕಾರಾಗೃಹದ ಹಾಗೆ ಕಾಣಿಸ್ತಿದ್ಯಲ್ಲ. ನಿನ್ನ ಮಾತು ಸತ್ಯ ಗೆಳತಿ. ಇಲ್ಲಿನ ಸುರಕ್ಷಾ ವ್ಯವಸ್ಥೆಯನ್ನ ಭದ್ರಗೊಳಿಸಿರುವುದಕ್ಕೆ ಒಂದು ವಿಶೇಷ ಕಾರಣವಿದೆ. ಯಾವ ವಿಶೇಷ ಕಾರಣಕ್ಕೆ? ನನ್ನನ್ನು ಕ್ಷಮಿಸು ಗೆಳತಿ, ಆ ರಹಸ್ಯವನ್ನು ಹೇಳಲಾರೆ. ಅದ್ಯಾವ ರಹಸ್ಯ? ಇಬ್ಬರು ಗೆಳತಿಯರು ಮಾತಾಡ್ಕೊಳ್ದೇ ಇರೋಂಥದ್ದು? ಅಥವಾ ನನ್ ಮೇಲೆ ನಿನಗ್ ನಂಬಿಕೆ ಇಲ್ವಾ? ಇಲ್ಲ ಇಲ್ಲ ಗೆಳತಿ, ಅದು ಹಾಗಲ್ಲ. ನನಗನ್ನಿಸ್ತಿದೆ ನಾನು ಇಲ್ಲಿಗೆ ಬರ್ಲೇಬಾರ್ದಿತ್ತು ಅಂತ. ಸರಿ ಗೆಳತಿ, ನಾನಿನ್ ಹೊರಡ್ತೀನಿ. ನನ್ನ ಮಾತು ಕೇಳು ಗೆಳತಿ, ಕುಳಿತುಕೋ. ನೀನು ಬೇಸರವಾಗಬೇಡ. ಸರಿ, ಆಗಲಿ. ಈ ರಹಸ್ಯವನ್ನು ನೀನು ಯಾರಿಗೂ ಹೇಳುವುದಿಲ್ಲ ಎಂಬುದು ನಮ್ಮ ದೃಢ ನಂಬಿಕೆ. ಇದು ರಹಸ್ಯದ ವಿಷಯ ಅಂದ್ಮೇಲೆ ಖಂಡಿತ ನಾನು ಯಾರಿಗೂ ಹೇಳೋದಿಲ್ಲ. ಸಮುದ್ರ ಮಂಥನದಿಂದ ಸಿಕ್ಕ ಅಮೃತವನ್ನ ಚಂದ್ರಲೋಕದಲ್ಲಿ ಸಂರಕ್ಷಿಸಲಾಗಿದೆ. ಅದನ್ನು ಯಾರೂ ಅಪಹರಿಸಬಾರದೆಂದು ಇಂತಹ ವ್ಯವಸ್ಥೆಯನ್ನು ರೂಪಿಸಲಾಗಿದೆ. ಹೌದಾ? ಅಂದ್ರೆ ಇದೇ ಕಾರಣಕ್ಕ ಈ ಅರಮನೆ ಕಾರಾಗೃಹ ಆಗಿ ಬದಲಾಗಿರೋದು? ನನಗಿದು ಗೊತ್ತೇ ಇರಲಿಲ್ಲ. ಈ ರಹಸ್ಯವನ್ನು ಯಾರಿಗೂ ಹೇಳಬೇಡ. ನಿಜ ಹೇಳಲೆ, ಹಗಲು ರಾತ್ರಿ ಅಮೃತದ ರಕ್ಷಣೆಯೇ ನಮಗೆ ಚಿಂತೆಯಾಗಿದೆ ಗೆಳತಿ. ಏಕೆಂದರೆ ಅಮೃತದ ರಕ್ಷಣೆ ನಮ್ಮ ಹೊಣೆ. ಗೆಳತಿ, ಒಂದು ವಿಷಯ ಹೇಳ. ಸಂಕೋಚವಿಲ್ಲದೆ ಹೇಳು ಗೆಳತಿ. ನಾನು ಅಮೃತದ ಬಗ್ಗೆ ಕೇಳಿರೋ ಪ್ರಕಾರ ಅದೊಂದು ಸೃಷ್ಟಿಯಲ್ಲಿರುವ ವಿಶೇಷ ಶಕ್ತಿಯಂತೆ. ಬಹಳ ಆಸೆ ಆಗ್ತಿದೆ ಒಮ್ಮೆಯಾದರೂ ಅಮೃತವನ್ನ ಕಣ್ತುಂಬ ನೋಡ್ಬೇಕು ಅಂತ. ನನ್ನ ಈ ಇಚ್ಛೆ ನಿನ್ನ ಅನುಮತಿಯಿಂದ ಪೂರ್ತಿ ಆಗತ್ತಾ ಗೆಳತಿ? ನಿನಗೆ ನಮ್ಮ ಧನ್ಯವಾದಗಳು ಮಾರುತಿ. ನಾವು ಅನ್ಕೊಂಡಿದ್ವಿ ಗುರುಗಳ ಕೋಪದಿಂದ ನಾವು ಭಸ್ಮ ಆಗ್ತೀವಿ ಅಂತ. ನೀನು ತುಂಬಾ ಬೇಗ ಎದುರ್ಕೊಂತೀಯ ಸಹೋದರ. ನಮ್ಮನ್ನ ಯಾಕೆ ಸುಟ್ಟು ಭಸ್ಮ ಮಾಡ್ತಾರೆ? ನಾವು ಅಂತ ದೊಡ್ಡ ತಪ್ಪೇನ್ ಮಾಡಿದೀವಿ? ಹಾ, ಅಷ್ಟೇ ಅಲ್ದೆ ನಾವಿಬ್ರು ಇನ್ನು ಸಣ್ಣ ಬಾಲಕರು. ಹೌದಾ? ಈಗ ಧೈರ್ಯವಂತ ಅನ್ನೋ ತರ ಮಾತಾಡ್ತಿದ್ಯಾ?
ಆಗ್ಲೇ ಗುರುಗಳ ಮುಂದೆ ಹತ್ಕೊಂಡ್ ನಿಂತಿದ್ದೆ. ನಾನೆಲ್ ಕಣ್ಣೀರ್ ಹಾಕ್ತಾ ನಿಂತಿದ್ದೆ ಸೋದರ, ಸುಮ್ನೆ ನೀನೇನೇನೋ ಹೇಳ್ಬೇಡ. ಸಾಕು ಸ್ವಲ್ಪ ನಿಲ್ಸಿ ಇಬ್ರು. ಆಗಿದ್ದೆಲ್ಲ ಆಗೋಯ್ತು. ಈಗ ನಮ್ಗೆ ನಿಜ ಹೇಳಿ, ನೀವಿಬ್ರು ಹಾಗ್ಯಾಕ್ ಮಾಡ್ತಾ ಇದ್ರಿ? ಇದ್ರ ಹಿಂದೆ ಯಾವ್ದೋ ರಹಸ್ಯ ಕಾರಣ ಇಲ್ಲ ತಾನೇ? ಇಲ್ಲ ಮಿತ್ರ, ನಿಜ ಏನಂದ್ರೆ ನಮ್ಗೆ ಓದೋದ್ರ ಮೇಲೆ ಸ್ವಲ್ಪನೂ ಆಸಕ್ತಿ ಇರ್ಲಿಲ್ಲ. ಓದೋದನ್ನ ಬಿಟ್ಟು ಬರೀ ಆಟ ಆಡೋದ್ರಲ್ಲೇ ನಮ್ಗೆ ಆಸಕ್ತಿ ಇತ್ತು. ನಮಗೆ ದೊಡ್ಡ ದೊಡ್ಡ ಗ್ರಂಥಗಳನ್ನ ನೋಡಿದ್ರೆ ಭಯ ಆಗ್ತಿತ್ತು. ಇದೇ ಕಾರಣಕ್ಕೆ ಎಲ್ಲಾ ಪುಸ್ತಕಗಳನ್ನು ನೀರಿಗೆಸಿತಾ ಇದ್ವಿ. ಆಗ ನಾವು ಗ್ರಂಥಗಳನ್ನು ಓದೋ ಅವಶ್ಯಕತೆನೇ ಇರ್ತಾ ಇರ್ಲಿಲ್ಲ ಮಿತ್ರ. ನಳನೀಳರೇ, ನೀವಿಬ್ರು ಈ ಸೃಷ್ಟಿಯ ಸರ್ವಶ್ರೇಷ್ಠ ವಾಸ್ತುಶಿಲ್ಪಿ ಮಹಾರಾಜ ವಿಶ್ವಕರ್ಮರ ಸುಪುತ್ರರಾಗಿದ್ದೀರಾ. ನೀವಿಬ್ರು ಕೂಡ ಅವರ ಮಾರ್ಗವನ್ನೇ ಅನುಸರಿಸಬೇಕು, ತಿಳ್ಕೊಳ್ಳಿ. ನೀವಿಬ್ರು ಅವರಂತೆಯೇ ವಾಸ್ತು ನಿರ್ಮಾಣ ಕಾರ್ಯವನ್ನ ಕಲಿತು ಸೃಷ್ಟಿಯಲ್ಲೇ ಶ್ರೇಷ್ಠರಾಗ್ಬೇಕು. ನಮ್ಮ ಆಸೆ ಕೂಡ ಅದೇ ಮಿತ್ರ. ಆದ್ರೆ ಓದು ಬರಹದ ಮೇಲೆ ನಮ್ಗೆ ಆಸಕ್ತಿನೇ ಇಲ್ವಲ್ಲ, ಏನ್ ಮಾಡೋದು? ಪುಸ್ತಕಗಳನ್ನ ನೋಡಿದ್ರೆ ನಮ್ಗೆ ಯಾಕೋ ನಿದ್ದೆ ಬರುತ್ತೆ. ಮತ್ತೆ ಮನಸ್ಸು ಆ ಕಡೆ ಈ ಕಡೆ ಹೋಗ್ತಾನೆ ಇರುತ್ತೆ. ನಮ್ಮ ಮನಸ್ಸನ್ನ ಹತೋಟಿಯಲ್ಲಿಟ್ಕೊಂಡಾಗ, ಒಂದು ವಿಷಯದ ಮೇಲೆ ಪೂರ್ತಿ ನಿಷ್ಠೆಯಿಂದ ಗಮನ ಹರಿಸಿದಾಗ ನಮ್ಮ ಮನಸ್ಸು ಎಲ್ಲವನ್ನೂ ಕಲಿಯೋಕೆ ಇಷ್ಟಪಡುತ್ತೆ. ನಮ್ಮ ಮನಸ್ಸು ಕೂಡ ಅತ್ಯಂತ ಚಂಚಲ, ಈಗ್ಲೂ ಕೂಡ. ಆದ್ರೆ ಯಾವಾಗ ನಮ್ಮ ಮನಸ್ಸು ಪ್ರಭುವಿನಲ್ಲಿ ಬೇರೆಯಿತೋ, ಎಲ್ಲ ಕೆಲಸ ಮಾಡೋದು ತುಂಬಾ ಸುಲಭ ಆಯಿತು. ನಳನೀಳರೇ, ಮನಸ್ಸು ಒಂದು ಗಾಳಿಪಟ ತರ. ಆ ಗಾಳಿಪಟಕ್ಕೆ ನಂಬಿಕೆ ಏನೋ ಸೂತ್ರವನ್ನ ಹಾಕಿ ನಿಯಂತ್ರಿಸಬೇಕಾಗುತ್ತೆ. ಆಗ್ಲೇ ಅದು ನಿಮ್ಮ ವಶದಲ್ಲಿರುತ್ತೆ, ಇಲ್ದಿದ್ರೆ ಸಾಧ್ಯನೇ ಇಲ್ಲ. ಮುಂದಿನ ದಿನಗಳಲ್ಲಿ ನೀವಿಬ್ರು ಸ್ವಯಂ ವಿಶ್ವಾಸದಿಂದ ಮುನ್ನಡೆದ್ರೆ ನಿಮ್ಗೆ ಖಂಡಿತ ಸಫಲತೆ ಸಿಗುತ್ತೆ. ನಿಮ್ಮಿಬ್ಬರ ವಿಶೇಷ ಗುಣದೊಂದಿಗೆ ಗಮನವಿಟ್ಟು ಕೆಲಸ ಮಾಡಿದ್ರೆ ಯಶಸ್ಸು ಸಿಕ್ಕೇ ಸಿಗುತ್ತೆ. ಮಿತ್ರ ಹನುಮ, ನೀವ್ ನಮ್ಮನ್ನು ಸ್ನೇಹಿತರಂತ ಸ್ವೀಕರಿಸ್ತೀರಾ? ಇನ್ಮುಂದೆ ನಾವು ನಿಮ್ ಜೊತೆಗಿತ್ಕೊಂಡು ಎಲ್ಲವನ್ನೂ ಕಲಿತೀವಿ. ಮತ್ತೆ ನೀವ್ ಹೇಗ್ ಹೇಳ್ತಿರೋ ನಾವ್ ಹಾಗೆ ಮಾಡ್ತೀವಿ. ನಮ್ಮ ಜೊತೆ ಇದ್ರೆ ಏನ್ ಪ್ರಯೋಜನ? ನಾವು ನಮ್ಮ ಪ್ರಭುವಿನ ಕಾರ್ಯ ಮಾಡೋದಕ್ಕೋಸ್ಕರ ಬಂದಿದ್ದೀವಿ. ಸರಿ, ನೀವು ನಿಮ್ಮ ಪ್ರಭುಗಳ ಕಾರ್ಯವನ್ನು ಮಾಡಿ, ನಾವು ನಿಮ್ಗೆ ಸಹಾಯ ಮಾಡ್ತೀವಿ. ಇವತ್ತಿಂದ ನಿಮ್ಮ ಪ್ರಭುಗಳೇ ನಮ್ಮ ಪ್ರಭುಗಳು. ನೀವ್ ಈ ರೀತಿ ನಮ್ಮ ಸ್ನೇಹಿತರಾಗಿರೋದೇ ನಮ್ಮ ಪ್ರಭುಗಳ ಇಚ್ಛೆ ಅನ್ಸುತ್ತೆ. ನಮ್ಮ ನಿವೇದನೆ ಏನಂದ್ರೆ, ಇನ್ನು ಮುಂದಿನ ದಿನಗಳಲ್ಲಿ ನೀವಿಬ್ರು ವಾಸ್ತು ಕಾರ್ಯದಲ್ಲಿ ಪರಿಣತಿ ಪಡಿಬೇಕು. ನೀವು ಹೀಗೆ ಮಾಡೋದ್ರಿಂದ ಮುಂದೆ ಪ್ರಭುವಿನ ಮಹತ್ವಪೂರ್ಣ ಕಾರ್ಯದಲ್ಲಿ ವಿಶ್ವಕರ್ಮರ ಜೊತೆ ನಿಮ್ಮ ಅವಶ್ಯಕತೆನೂ ಬರಬಹುದು. ಇವತ್ತು ನಾವಿಬ್ರು ನಿಮ್ಮ ಸ್ನೇಹ ಮತ್ತು ಪ್ರೀತಿಯನ್ನು ಗಳಿಸಿ ಧನ್ಯರಾದ್ವಿ. ಮಾರುತಿ, ನೀವು ನಮ್ಗೆ ಸರಿಯಾದ ಮಾರ್ಗ ತೋರಿಸಿದ್ದೀರಾ. ಇನ್ಮುಂದೆ ನಾವ್ ಯಾವಾಗ್ಲೂ ನಿಮ್ ಜೊತೆನೇ ಇರ್ತೀವಿ. ನಿಮ್ಮ ಕೆಲ್ಸವನ್ನ ನಮ್ ಕೆಲ್ಸ ಅನ್ಕೊಂಡ್ ಮಾಡ್ತೀವಿ. ಗೆಳತಿ, ಅಮೃತ ದರ್ಶನ ಮಾಡಿಸುವ ವಿಷಯವನ್ನು ನೀನು ಯಾವ ಕಾರಣಕ್ಕೂ ಯಾರಿಗೂ ತಿಳಿಸಬಾರದು. ನಿನಗೆ ಗೊತ್ತಲ್ಲವೇ, ದೇವತೆಗಳು ಅಮೃತದ ರಕ್ಷಣೆಯ ಹೊಣೆಯನ್ನು ಚಂದ್ರದೇವರಿಗೆ ನೀಡಿದ್ದಾರೆ. ಯಾರಿಗಾದರೂ ಈ ವಿಷಯ ತಿಳಿದರೆ ಚಂದ್ರದೇವರ ನಿಷ್ಠೆಯ ಮೇಲೆ ಸಂದೇಹ ಮೂಡುತ್ತದೆ. ಚಿಂತಿಸಬೇಡ ಗೆಳತಿ, ನಾನು ಯಾರಿಗೂ ವಿಷಯ ಹೇಳೋದಿಲ್ಲ. ಚಂದ್ರದೇವರಲ್ಲದೆ ಮತ್ತಾರಿಗೂ ಆ ಅಮೃತವಿರುವ ಕೋಣೆಗೆ ಪ್ರವೇಶವಿಲ್ಲ. ನೀನು ನನ್ನ ಜೀವದ ಗೆಳತಿ, ಹಾಗಾಗಿ ನಿನಗೂ ಪ್ರವೇಶವಿದೆ. ಇದಕ್ಕೋಸ್ಕರ ನಾನು ನಿನಗೆ ಸದಾಕಾಲ ಆಭಾರಿಯಾಗಿರ್ತೀನಿ. ಮತ್ತು ಮುಂದೊಂದಿನ ಅಗತ್ಯ ಸಂದರ್ಭದಲ್ಲಿ ನಿನಗೆ ಖಂಡಿತ ಸಹಾಯ ಮಾಡ್ತೀನಿ ಗೆಳತಿ. ಹೋಗೋಣವೇ? ಗೆಳತಿ, ಈ ಸೈನಿಕರಿಗೆ ನಿಂತು ನಿಂತು ದಣಿವಾಗೋದಿಲ್ವಾ? ಇಲ್ಲ ಗೆಳತಿ,
ನಿಗದಿತ ಸಮಯದ ನಂತರ ಬೇರೆ ಸೈನಿಕರು ಬಂದು ಕಾರ್ಯನಿರ್ವಹಿಸುತ್ತಾರೆ. ಇದೇ ರೀತಿಯ ರಕ್ಷಣೆಯನ್ನು ಕೋಣೆಯ ಸುತ್ತಲೂ ಒದಗಿಸಲಾಗಿದೆ ಗೆಳತಿ. ಬಹಳ ವ್ಯವಸ್ಥಿತವಾಗಿ ಅಮೃತಕ್ಕೆ ರಕ್ಷಣೆ ಒದಗಿಸ್ತಾ ಇದ್ದೀರಾ. ಈ ವ್ಯವಸ್ಥೆಗೆ ಒಂದು ಸಣ್ಣ ವಿರಾಮವಿದೆ. ಈಗಿರುವ ಸೈನಿಕರು ತೆರಳಿ ಬೇರೆ ಸೈನಿಕರು ಬರುವ ನಡುವೆ ಒಂದು ಸಣ್ಣ ವಿರಾಮವಿರುತ್ತದೆ. ಈ ರಹಸ್ಯ ಯಾರಿಗೂ ತಿಳಿದಿಲ್ಲ. ಕ್ಷಮಿಸಿ ಮಹಾರಾಣಿ, ಇಲ್ಲಿಗೆ ಯಾರು ಪ್ರವೇಶಿಸುವಂತಿಲ್ಲ. ಸೈನಿಕರೇ, ಪ್ರವೇಶಿಸಲು ಅನುಮತಿ ಪಡೆದಿದ್ದೇವೆ. ಒಳ ಹೋಗಲು ಅವಕಾಶ ಕೊಡಿ. ಆದರೂ ರಾಣಿ, ಒಳಗೆ ಪ್ರವೇಶಿಸುವಂತಿಲ್ಲ. ನಾವು ಆಶ್ವಾಸನೆ ಕೊಡುತ್ತೇವೆ, ಯಾವ ತೊಂದರೆಯೂ ಇಲ್ಲ. ನೋಡು, ಇದೇ ಅಮೃತವಿರುವ ಕೋಣೆ. ಅದ್ಭುತವಾಗಿದೆ. ಅಮೃತವಿರುವ ಈ ವಿಶೇಷ ಕೋಣೆಯಲ್ಲಿ ಅಮೃತವು ಎಲ್ಲಿದೆ ಎಂದು ನೀನು ಊಹಿಸಬಲ್ಲೆಯ ಗೆಳತಿ? ಎಲ್ಲಿದೆ? ಓಂ ಶಂ ಶಂಕರಾಯ ಅಮೃತಂ ದೇಹಿ ದೇಹಿ ಓಂ. ಹೌದೇ? ಅಮೃತ ಕಳಶವು ನೀರಿನೊಳಗಿದೆಯೇ? ಇಲ್ಲ ಗೆಳತಿ, ಅಲ್ಲಿ ಕಾಣುತ್ತಿರುವುದು ನಿಜವಾದ ಅಮೃತ ಕಲಶವಲ್ಲ. ಹಾಗಾದರೆ ಅದೆಲ್ಲಿದೆ? ನೀನೀಗ ನೋಡುತ್ತಿರುವುದು ಅಮೃತ ಕಲಶದ ಪ್ರತಿಬಿಂಬವಷ್ಟೇ. ಏನು? ಆದರೆ ಇದು ಹೇಗೆ ಸಾಧ್ಯ? ಹೌದಲ್ಲ, ಪ್ರತಿಬಿಂಬ ಮಾತ್ರ ಕಾಣುತ್ತಿದೆ. ಹಾಗಾದರೆ ನಿಜವಾದ ಕಲಶವೆಲ್ಲಿ? ಬಹಳ ವಿಚಿತ್ರವಾಗಿದೆ ಇದು. ಇನ್ನೊಂದು ಸ್ವಾರಸ್ಯದ ವಿಷಯ ಅಂದ್ರೆ, ಇದರ ರಹಸ್ಯ ಗೊತ್ತಿರುವುದು ನಿನ್ನ ತಂದೆಯಾದ ಮಯಾಸುರರಿಗೆ ಮಾತ್ರ. ತನ್ನ ಸ್ಥಾನದಲ್ಲಿ ಕಲಶ ಸುರಕ್ಷಿತವಾಗಿದೆ. ಅದರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಪ್ರತಿಬಿಂಬವನ್ನು ಸ್ಥಾಪಿಸಲಾಗಿದೆ. ಕಲಶದ ಬಗ್ಗೆ ಇಲ್ಲಿಯೇ ತಿಳಿದುಕೊಳ್ಳಬೇಕು. ವಾಸ್ತವದಲ್ಲಿ ಕಲಶದ ಸ್ಥಾನ ಯಾರಿಗೂ ತಿಳಿದಿಲ್ಲ. ನಿನಗೂ ತಿಳಿದಿಲ್ಲವೇ? ನಮಗೆ ಮಾತ್ರವಲ್ಲ, ಅಮೃತ ಕಲಶ ಎಲ್ಲಿದೆ ಎಂಬ ವಿಚಾರ ಚಂದ್ರದೇವರಿಗೂ ಕೂಡ ಗೊತ್ತಿಲ್ಲ. ಅಂದರೆ ನೀನು ನನ್ನನ್ನು ಇಲ್ಲಿಗೆ ಅಮೃತ ಕಲಶದ ಪ್ರತಿಬಿಂಬ ತೋರಿಸಲು ಕರೆತಂದೆ. ಆದರೆ ಇದರ ದರ್ಶನವು ಭಾಗ್ಯವನ್ನು ತರುತ್ತದೆ ಸಖಿ. ವಾಸ್ತವದಲ್ಲಿ ಪವಿತ್ರ ಮನಸ್ಸಿನಿಂದ ಏನೇ ಕೇಳಿಕೊಂಡ್ರೂ ಮನೋಕಾಮನೆ ಪೂರ್ಣವಾಗುತ್ತದೆ. ಪಿತಾಶ್ರೀ ಅಮೃತದ ಕೋಣೆಯನ್ನು ರಹಸ್ಯಮಯವಾಗಿ ನಿರ್ಮಿಸಿದ್ದಾರೆ. ನಾನು ಹೇಗಾದರೂ ಈ ರಹಸ್ಯವನ್ನು ತಿಳಿದುಕೊಳ್ಳಲೇಬೇಕು. ಇಲ್ಲದಿದ್ದರೆ ನನ್ನ ಪತಿಯನ್ನು ರಕ್ಷಿಸಲು ಸಾಧ್ಯವಿಲ್ಲ. ಅಮೃತ ಕಳಶವೇ, ನಿನ್ನನ್ನು ಹುಡುಕುವುದೇ ಈಗ ನನ್ನ ಪರಮ ಗುರಿ. ನಿನಗೇನಾಯ್ತು ಗೆಳತಿ? ಇಷ್ಟೊಂದು ಸಮಯ ತೆಗೆದುಕೊಳ್ಳುತ್ತಿರುವೆ? ಗೆಳತಿ, ಚಂದ್ರದೇವರಿಗೆ ತಿಳಿಯುವ ಮೊದಲೇ ನಾವಿಲ್ಲಿಂದ ಹೊರಡಬೇಕಿದೆ. ಬಾ ಹೋಗೋಣ. ಈ ಸೃಷ್ಟಿಯಲ್ಲಿ ಕುಲಕ್ಕೆ ತಕ್ಕಂತೆ ಪ್ರವೃತ್ತಿ, ಆಚರಣೆಗಳು, ರೀತಿ ನೀತಿಗಳು ಒಂದು ಮತ್ತೊಂದಕ್ಕಿಂತ ಭಿನ್ನವಾಗಿರುತ್ತವೆ. ವಾನರ ಜೀವನ ಶೈಲಿಯು ಒಂದು ರೀತಿಯಾದರೆ ಅಸುರರದ್ದು ಮತ್ತೊಂದು ರೀತಿ, ಹಾಗೂ ಮನುಷ್ಯರದ್ದು ಇವೆರಡಕ್ಕೂ ಭಿನ್ನ. ಇದೇ ರೀತಿಯಲ್ಲಿ ಜ್ಞಾನವೂ ಭಿನ್ನ, ಹಾಗೂ ಅದನ್ನು ಪಡೆಯುವ ಪದ್ಧತಿಯೂ ಭಿನ್ನವಾಗಿಯೇ ಇರುತ್ತದೆ. ಗುರುದೇವ, ಅಸುರರಾದ ನಮ್ಮ ಪ್ರವೃತ್ತಿ ಏನಂದ್ರೆ, ಇಡೀ ಸೃಷ್ಟಿಯಲ್ಲಿ ನಮ್ಮ ಅಧಿಪತ್ಯವನ್ನು ಸ್ಥಾಪಿಸಿ ಬೇರೆ ರಾಜ್ಯಗಳನ್ನು ಆಕ್ರಮಿಸಿ
ಆ ರಾಜ್ಯಗಳನ್ನ ವಶಪಡಿಸಿಕೊಂಡು ಸೃಷ್ಟಿಗೆ ಅಧಿಪತಿಯಾಗೋದು. ನಮ್ಮಾಸೆನೂ ಇದೆ, ನಿಮ್ಮಿಂದ ಇದೇ ರೀತಿ ಶಿಕ್ಷಣವನ್ನು ಪಡೆದು ಇಡೀ ಸೃಷ್ಟಿಗೆ ನಾವು ಅಧಿಪತಿ ಆಗ್ತೀವಿ. ಕುಮಾರ ಅಕ್ಷಯ, ನಾವಿಲ್ಲಿ ಅಧಿಪತಿಯಾಗುವ ಶಿಕ್ಷಣವನ್ನು ನೀಡುತ್ತಿಲ್ಲ. ನಾವು ನೀಡುವ ಶಿಕ್ಷಣದಿಂದ ಸಮಸ್ತ ಸೃಷ್ಟಿಯ ಉದ್ಧಾರವಾಗಬೇಕು. ಬಹುಜನ ಹಿತಾಯ ಬಹುಜನ ಸುಖಾಯ ಅಂದರೆ ನೀವು ಸದಾ ಪರರ ಹಿತದ ಬಗ್ಗೆಯೇ ಚಿಂತಿಸಿದರೆ ಸರ್ವರ ಹೃದಯದಲ್ಲೂ ದೊರೆಯಾಗಿರುತ್ತೀರಿ. ಆಗ ಇದೇ ನಿಮಗೆ ಮಹಾವಿಜಯವಾಗುತ್ತದೆ. ಏಕೆಂದರೆ ಭಯ ಕ್ಷಣಿಕ, ಆದರೆ ಪ್ರೇಮವು ಶಾಶ್ವತ. ನೆನಪಿರಲಿ, ಯಾರನ್ನಾದರೂ ಗೆಲ್ಲಬೇಕೆಂದರೆ ಪ್ರೇಮದಿಂದ ಗೆಲ್ಲಬೇಕು, ಹಿಂಸೆಯಿಂದಲ್ಲ. ನಾವು ನಿಮ್ಮ ಈ ಉಪದೇಶವನ್ನ ಎಂದೂ ಮರೆಯೋದಿಲ್ಲ ಗುರುದೇವ. ಗುರುಗಳು ಹೇಳಿದಾರಲ್ವಾ, ಪ್ರಕೃತಿಗಿಂತ ದೊಡ್ಡ ಗುರು ಬೇರೆ ಯಾವುದೂ ಇಲ್ಲ ಅಂತ. ಹಾಗಾದ್ರೆ ನಾವು ಗುರುಕುಲಕ್ಕೆ ಬರುವ ಅವಶ್ಯಕತೆ ಏನು ಗುರುದೇವ? ನಿಮ್ಮ ಪ್ರಶ್ನೆ ಸರಿಯಾಗಿದೆ. ಪ್ರಕೃತಿಯು ಜ್ಞಾನದ ದೊಡ್ಡ ಭಂಡಾರವಾಗಿದೆ. ಎಂದಾದರೂ ನೀವೆಲ್ಲರೂ ಯಾವುದಾದರೂ ಅರಣ್ಯವನ್ನು ಪ್ರವೇಶಿಸಿದ್ದೀರಾ? ಅಲ್ಲಿ ಫಲಗಳಿಂದ ಕೂಡಿದ ಭಿನ್ನ ವಿಭಿನ್ನ ವೃಕ್ಷಗಳಿರುತ್ತವೆ. ಅಲ್ಲಿ ನಿಮಗೆ ಹೇಗೆ ತಿಳಿಯುತ್ತದೆ ಯಾವ ಫಲವನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರದೆಂದು? ಇದು ನಮಗೆ ತಿಳಿಯಬೇಕಾದರೆ ನಮಗೆ ಅನುಭವ ಇರಬೇಕು. ಆ ಫಲಗಳ ಬಗ್ಗೆ ಸಂಪೂರ್ಣ ಜ್ಞಾನವಿರಬೇಕು. ಇದೇ ರೀತಿಯಲ್ಲಿ ಪ್ರಕೃತಿಯ ಜ್ಞಾನವು ಅತ್ಯಂತ ವಿಶಾಲ ಹಾಗೂ ವಿಭಿನ್ನ. ಈ ಜ್ಞಾನವನ್ನು ಕ್ರಮಬದ್ಧವಾಗಿ ತಿಳಿಯಲು ಹಾಗೂ ಅರ್ಥ ಮಾಡಿಕೊಳ್ಳಲು ಗುರು ಹಾಗೂ ಗುರುಕುಲದ ಅವಶ್ಯಕತೆ ಇರುತ್ತದೆ. ಮನುಷ್ಯ ಜನಿಸುತ್ತಿದ್ದಂತೆಯೇ ಮಾತನಾಡಲಾರ, ವೇದ ಮಂತ್ರ ಪಠಿಸುವುದನ್ನು ಕಲಿತಿರಲಾರ. ಮಗುವು ಮೊದಲಿಗೆ ಅಕ್ಷರಗಳನ್ನು ಕಲಿಯುತ್ತದೆ, ನಂತರ ಒಂದೊಂದೇ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುತ್ತದೆ. ಹೀಗೆ ಜ್ಞಾನದ ಮಾರ್ಗದಲ್ಲಿ ಒಂದೊಂದೇ ಮೆಟ್ಟಿಲನ್ನು ಹತ್ತುತ್ತಾ ಹೋಗುತ್ತದೆ. ಇದೇ ಕಾರಣಕ್ಕೆ ಗುರುವಿನ ಮಾರ್ಗದರ್ಶನ ಶಿಷ್ಯರಿಗೆ ಅವಶ್ಯವಾಗಿದೆ. ನಮ್ಮದು ಒಂದು ಪ್ರಶ್ನೆ ಇದೆ ಗುರುದೇವ. ನಮ್ಮ ಎಲ್ಲಾ ಶಿಕ್ಷಣ ಮತ್ತು ಸಂಪೂರ್ಣ ಜ್ಞಾನವನ್ನ ನಾವು ನಮ್ಮ ಪ್ರಭುವಿಗೆ ಅರ್ಪಿಸಿದ್ದೇವೆ. ಗುರುಗಳೇ, ನಮಗೆ ಇದನ್ನ ತಿಳಿಸಿ. ಧರ್ಮದ ರಕ್ಷಣೆಗಾಗಿ ಸಿದ್ಧರಿರುವ ನಾವು ವಿಶೇಷ ತಯಾರಿ ಮಾಡಿಕೊಳ್ಳೋ ಅಗತ್ಯವಿದೆಯೇ? ವಾಸ್ತವದಲ್ಲಿ ನಾವು ತಿಳಿಯಬೇಕಾಗಿರುವುದು ನಮ್ಮ ಶಿಕ್ಷಣ ಮತ್ತು ಜ್ಞಾನವನ್ನು ಪ್ರಭುವಿನ ಕಾರ್ಯದಲ್ಲಿ ಬಳಸಲು ಎಲ್ಲಕ್ಕಿಂತ ಉತ್ತಮವಾದ ಮಾರ್ಗ ಯಾವುದು? ಮಹತ್ವವಾದ ಪ್ರಶ್ನೆಯನ್ನು ಕೇಳಿದಿರಿ ಮಾರುತಿ. ಧರ್ಮದ ರಕ್ಷಣೆಯನ್ನು ವಿವಿಧ ಪ್ರಕಾರಗಳಲ್ಲಿ ಮಾಡಬಹುದು. ಇದಕ್ಕೆ ನಿಶ್ಚಿತ ಮಾರ್ಗವಿಲ್ಲ. ಏಕೆಂದರೆ ಧರ್ಮದ ಸ್ಥಿತಿ, ಪರಿಸ್ಥಿತಿ ಹಾಗೂ ಪರಿಭಾಷೆ ಸಮಯಕ್ಕೆ ತಕ್ಕಂತೆ ಬದಲಾಗುತ್ತಿರುತ್ತದೆ. ಸೃಷ್ಟಿಯಲ್ಲಿ ಜನಿಸಿದ ಪ್ರತಿ ಜೀವಿಯೂ ಒಂದಷ್ಟು ಧರ್ಮ ಪಾಲಿಸಬೇಕಾಗುತ್ತದೆ. ತನ್ನ ಪರಿವಾರ, ಅದರಲ್ಲೂ ತಂದೆ ತಾಯಿಗಳ ರಕ್ಷಣೆಯೇ ಆದ್ಯ ಧರ್ಮವಾಗಿರುತ್ತದೆ. ಆದರೆ ಈ ಸೃಷ್ಟಿಯಲ್ಲಿ ಯಾರಾದರೂ ತಮ್ಮ ಶಕ್ತಿಯಿಂದ ಅಧರ್ಮಕ್ಕೆ ಕಾರಣರಾಗಿದ್ದು ಒಂದು ವೇಳೆ ನೀವದನ್ನು ತಡೆಯಲು ಇಚ್ಛಿಸಿದರೆ ಅದಕ್ಕೆ ಬೇರೆ ಮಾರ್ಗವನ್ನೇ ಅನುಸರಿಸಬೇಕು. ಆ ಮಾರ್ಗ ಯಾವುದು ಗುರುದೇವ? ಕೆಲವೊಮ್ಮೆ ಸೃಷ್ಟಿಯ ಪ್ರಬಲ ಶಕ್ತಿಗಳಿಗೂ ಕೂಡ ಸೈನ್ಯದ ಅವಶ್ಯಕತೆ ಇರುತ್ತದೆ. ಏಕೆಂದರೆ ಸೈನ್ಯದಿಂದ ಬಾಹುಬಲವಷ್ಟೇ ಅಲ್ಲ, ಮನೋಬಲವೂ ಹೆಚ್ಚುತ್ತದೆ. ನೆನಪಿರಲಿ ಮಾರುತಿ, ಒಗ್ಗಟ್ಟಿನಲ್ಲಿ ಬಲವಿರುತ್ತದೆ. ಹಾಗೂ ಇದೇ ಮಾರ್ಗದಲ್ಲಿ ಮುಂದುವರೆದರೆ ಅಧರ್ಮ ಅವಶ್ಯವಾಗಿ ನಾಶವಾಗುತ್ತದೆ. ನಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಬಿಡ್ತು ಗುರುದೇವ. ಗುರುಕುಲಕ್ಕೆ ಬಂದ ಉದ್ದೇಶವನ್ನ ಪೂರ್ಣಗೊಳಿಸುವ ಮಾರ್ಗ ನಮ್ಗೆ ಸಿಕ್ಬಿಡ್ತು ಪ್ರಭು. ಗುರುದೇವ ಹೇಳಿದ ವಿಷಯ ಬೇರೆಯವ್ರಿಗೆ ಅರ್ಥ ಆಯ್ತೋ ಅಥವಾ ಇಲ್ವೋ, ಆದ್ರೆ ನಮಗಂತೂ ಪೂರ್ಣವಾಗಿ ಅರ್ಥ ಆಯ್ತು. ಧನ್ಯರು ನೀವು ಗುರುದೇವ. ನೀವು ಸಹ ಧನ್ಯರು ಪ್ರಭು. ಜೈ ಶ್ರೀರಾಮ. ಏನು ಯೋಚಿಸುತ್ತಿದ್ದೀರಿ?
ಮರೆತಿದ್ದ ಒಂದು ಕಾರ್ಯ ನಮ್ಗೆ ಈಗ ನೆನ್ಪಾಯ್ತು. ನೀವು ಅನುಮತಿ ಕೊಟ್ಟರೆ ನಾವದನ್ನ ಪೂರ್ಣಗೊಳಿಸ್ತೀವಿ. ಅವಶ್ಯವಾಗಿ. ನಮ್ಗೆ ನಮ್ಮ ಮಾರ್ಗ ಸಿಕ್ಬಿಡ್ತು.